ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕುಶಾನಿ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. 3-4 ಟೊಮೊಟೊ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೀನಿ. ನಂತರ 2 ದೊಡ್ಡ ಗಾತ್ರದ ಈರುಳ್ಳಿ ತಗೊಂಡು ಉದ್ದನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 3-4 ಹಸಿಮೆಣಸಿನ್ಕಾಯಿ ಉದ್ದನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಆಲ್ ಸ್ಪೈಸಸ್ 2 ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ ತಗೊಂಡಿಟ್ಕೊಂಡಿದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಜಾಸ್ತಿ ಖಾರ ಬೇಕನ್ನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬಹುದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀನಿ. ನಂತರ ತುಪ್ಪ ಹಾಕಿ ಮಾಡೋಣ ಅಂತ ತುಪ್ಪ ತೊಗೊಂಡಿದ್ದೀನಿ. ಬೇಕಂದರೆ ಎಣ್ಣೆ ಹಾಕಿ ಕೂಡ ಮಾಡ್ಬೋದು. ನಾನಿವತ್ತು ತುಪ್ಪ ಹಾಕಿ ಮಾಡೋಣ ಅಂದ್ಕೊಂಡು ತುಪ್ಪ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಆಪ್ಷನಲ್ ಅದು. 1.5 ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬಹುದು. ನಾನು 1.5 ಲೋಟ ತೊಗೊಂಡಿದ್ದೀನಿ. ನಂತರ 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ತಗೊಂಡು ಬಿಸಿ ಆಗೋವರೆಗೂ ಇಟ್ಟಿದ್ದೀನಿ. ನಂತರ ಬಿಸಿಯಾದ ನಂತರ ಆಲ್ ಸ್ಪೈಸಸ್ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿದ್ದೀನಿ. ಅದನ್ನು 2-3 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ ನಂತರ ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ ನಂತರ ಅದನ್ನ ಸ್ವಲ್ಪ ಫ್ರೈ ಆಗೋಕೆ ಬಿಟ್ಟಿದ್ದೀನಿ. ಅದಾದ ನಂತರ ದೊಡ್ಡದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಅದನ್ನು ಹಾಕಿ 2-3 ನಿಮಿಷ ಫ್ರೈ ಮಾಡ್ತಿದ್ದೀನಿ. 2-3 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದ ನಂತರ ಚೆನ್ನಾಗಿ ಫ್ರೈ ಆಯಿತಾ, ಆ ಫ್ರೈ ಆದ ಮೇಲೆ ಅದನ್ನು 2-3 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಫ್ರೈ ಆದ ಮೇಲೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ ಅದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಹೈ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡ್ಕೊಳ್ಬಹುದು. ಹೈ ಫ್ಲೇಮಲ್ಲಿಟ್ಟು ನಾನು ಫ್ರೈ ಮಾಡ್ತಿರೋದು. ಅದನ್ನು ಚೆನ್ನಾಗಿ ಆ್ಯಡ್ ಮಾಡಿ ಚೆನ್ನಾಗಿ ಗೊಜ್ಜು ಥರ ಆಗಬೇಕು. ಚೆನ್ನಾಗಿ ಗೊಜ್ಜು ಥರ ಆಗಿ ಚೆನ್ನಾಗಿ ಫ್ರೈ ಮಾಡ್ತಾ ಆದಮೇಲೆ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ, 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ ಅದು ಒಂಥರ ಗೊಜ್ಜು ಥರ ಆಗಬೇಕು. ಗೊಜ್ಜು ಥರ ಆದಮೇಲೆ ಅದನ್ನು 2-3 ನಿಮಿಷ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋಂತಹ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನೀವು ಯಾವ ಲೋಟದಲ್ಲಿ ಅಕ್ಕಿ ಹಾಕಿದ್ರಿ, ನಾನು ಈ ಲೋಟದಲ್ಲಿ 1.5 ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 3 ಲೋಟ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ 1 ಲೋಟ ತೊಗೊಂಡ್ರೆ 2 ಲೋಟ ನೀರು ಹಾಕ್ಬೋದು. ನಾನು 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ಲ ಅದಕ್ಕೆ 3 ಲೋಟ ಆಗೋಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಲೋಟ ತೊಗೊಂಡಿರ್ತೀರ ಅದನ್ನು ಡಬಲ್ ನೀವು ಹಾಕ್ಕೊಳ್ಳಿ ನೀರನ್ನ. ನಾನಿವಾಗ 1 ಲೋಟ ತೊಗೊಂಡಿದ್ದೀನಲ್ಲ ಅದಕ್ಕೆ 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಸಣ್ಣದಾಗಿ ಕೊತ್ತಂಬರಿ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ನೋಡ್ಕೊಳ್ಳಿ, ಉಪ್ಪು ನಮಗೆ ಸರಿಯಾಗಿ ಇದೆಯಾ, ಉಪ್ಪು ಆಗಿದೆಯಾ, ನಮಗೆ ಉಪ್ಪು ಇನ್ನೂ ಬೇಕಾ ಅಂತ ನೀವು ಒಂದು ಸತಿ ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ಆಮೇಲೆ ನಿಮಗೆ ಕಮ್ಮಿ ಬಂತಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬಹುದು. ನಾನು ನೋಡಿದೆ ನಮಗೆ ಕರೆಕ್ಟ್ ಐತೆ ಅನ್ನಿಸ್ತು. ಅದಕ್ಕೆ 5 ನಿಮಿಷ ಚೆನ್ನಾಗಿ ಕುದೀಲಿ ಅಂತ ಬಿಟ್ಟಿದ್ದೀನಿ. ನಂತರ ಹೀಗೆ ಕುದೀತಾ ಇದೆ. ಚೆನ್ನಾಗಿ ಕುದ್ದ ಮೇಲೆ ನೀವು ಚೆನ್ನಾಗಿ ಹಿಂಗೆ ಕುದಿ ಬಂದಾದಮೇಲೆ ಅಕ್ಕಿ ಹಾಕಿದರೆ ಚೆನ್ನಾಗಿರುತ್ತೆ. ನೀವೇನು ಮಾಡ್ತೀರಾ, ಹಾಗೆ ಅಕ್ಕಿ ಹಾಕಿದರೆ ಅದು ಚೆನ್ನಾಗಿರೋದಿಲ್ಲ. ಅದು ಕೆಳಗೆ ಅನ್ನ ಉಳ್ಕೊಳ್ಳುತ್ತೆ, ಮೇಲೆ ಮಸಾಲೆ ಎಲ್ಲ ಇರುತ್ತೆ, ಕೆಳಗೆ ಅನ್ನಕ್ಕೆಲ್ಲ ಅಂಟಿರಲ್ಲ. ಆಗ ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಾಕಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಾಕಿದರೆ ಕೆಳಗೂ ಸ್ಪೈಸು ನೀವು ಹಾಕಿರೋ ಮಸಾಲೆ ಎಲ್ಲ ಕೆಳಗೂ ಅನ್ನಕ್ಕೆ ಹಿಡ್ಕೊಳ್ಳುತ್ತೆ, ಮೇಲೇನೂ ಹಿಡ್ಕೊಳ್ಳುತ್ತೆ. ನೀವೇನು ಮಾಡ್ತೀರಾ, ಅದು ಆಗದಲ್ಲೇ ಹಿಂಗೆ ಹಿಡ್ಕೊಂಡ್ರೆ ಅದು ಮೇಲೆ ಅಂಟೋದಿಲ್ಲ. ಚೆನ್ನಾಗಿ ಅಕ್ಕಿ ಹಾಕಿ ಹಿಂಗೆ ಕುದಿ ಬರಬೇಕು. ಅಕ್ಕಿ ಹಿಂಗೆ ಕುದಿ ಬಂದಮೇಲೆ ನೀವು ಕುಕ್ಕರ್ ಕ್ಯಾಪ್ ಹಾಕಿದರೆ ಮೇಲೇನೂ ಮಸಾಲೆ ಅಂಟಿರುತ್ತೆ, ಕೆಳಗೂ ಮಸಾಲೆ ಅಂಟಿರುತ್ತೆ. ಈಗ ಮೇಲೆ ನಾನು ಅಕ್ಕಿ ಹಾಕಿದ ಮೇಲೆ ನನಗೆ ಕುದಿ ಬಂತ, ನಾನು ಕುಕ್ಕರ್ನ ಲಿಟ್ಟು ಕ್ಲೋಸ್ ಮಾಡಿದೆ. ಆಮೇಲೆ ವಿಜಿಲ್ ಹಾಕಿದ್ದೀನಿ. ವಿಜಿಲ್ ಹಾಕಿದ ನಂತರ ನೀವು ನೋಡಿ 2 ವಿಜಿಲ್ ಆದಮೇಲೆ ನಾನು ತೆಗೆದು ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿದೆ ಅಂತ. ನೋಡಿ ತೆಗೆದು ತೋರಿಸ್ತೀನಿ ಯಾವ ಥರ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಕೆಳಗೆಲ್ಲ ಮಸಾಲೆ ನೋಡಿ ಕೆಳಗೆಲ್ಲ ಯಾವ ಥರ ಅಂಟಿದೆ ಅಂತ. ಒಮ್ಮೆ ನೀವು ಟ್ರೈ ಮಾಡಿ.